ಇನ್ನು ರಿಕ್ಕಿ ರೈ ಮೇಲೆ ಅಟ್ಯಾಕ್ಗೆ ಸಂಬಂಧಪಟ್ಟ ಹಾಗೆ ರಿಕ್ಕಿಯೇ ಅಟ್ಯಾಕ್ ಮಾಡಿಸಿಕೊಂಡಿದ್ದಾರೆ ಅನ್ನುವಂತಹ ಚರ್ಚೆ ನಡೀತಾ ಇದೆ. ಆದ್ರೆ ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. ಬುಲೆಟ್ ಯಾರ ಮಾತು ಕೇಳಲ್ಲ ಅಂತ ಹೇಳಿ ಬಿಡದಿಯಲ್ಲಿ ರಿಕ್ಕಿ ರೈ ಪರ ವಕೀಲ ನಾರಾಯಣಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರೇ ಅಟ್ಯಾಕ್ ಮಾಡಿಸಿಕೊಂಡು ಅಪಾಯವನ್ನ ಮಾಡಿಕೊಳ್ತಾರಾ? ಫೇಕ್ ಅಟ್ಯಾಕ್ ಆಗಿದ್ರೆ ಬುಲೆಟ್ ಪ್ರೂಫ್ ಕಾರ್ನಲ್ಲಿ ಬರ್ತಾ ಇತ್ತು. ರಿಕ್ಕಿ ರೈ ರೆಗ್ಯುಲರ್ ಕಾರನ್ನ ಬಳಸುವಾಗಲೇ ಈ ರೀತಿ ಅಟ್ಯಾಕ್ ಆಗಿರುವುದು ಅಂತ ಹೇಳಿ ಬಿಡದಿಯಲ್ಲಿ ರಿಕ್ಕಿ ರೈ ಪರ ವಕೀಲ ನಾರಾಯಣಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಲ ಯೋಚನೆ ಮಾಡಿ, ಎಲ್ಲೋ ಒಂದು ಕಡೆ ರಿಕ್ಕಿ ರೈಗೆ ತನ್ನನ್ನು ತಾನು ಹಾರ್ಮ್ ಮಾಡಿಕೊಂಡು ಜೀವ ಕಳ್ಕೊಳ್ಳೋದಕ್ಕೆ ಇಷ್ಟನಾ? ಒಂದು ಯೋಚನೆ ಮಾಡಿ. ಎರಡನೇದು, ಒಬ್ಬ ಮನುಷ್ಯನ ಮಾತನ್ನು ಕೇಳ್ಬೋದು, ಯಾವ ಬುಲೆಟ್ಟು ಕೂಡ ಯಾರ ಮಾತನ್ನು ಕೇಳಲ್ಲ. ಅದನ್ನು ತಾವು ಒಂದು ಸಲ ಅರ್ಥ ಮಾಡ್ಕೊಬೇಕು. ಇವನ್ ಎಲ್ಲರೂ ಅರ್ಥ ಮಾಡ್ಕೊಬೇಕು. ಯಾರೋ ಒಬ್ಬ ಅಕಸ್ಮಾತ್ ಫೈರ್ ಮಾಡ್ತಾನೆ ಅಂತಂದಾಗ ಆ ಫೈರ್ ಮಾಡೋವಂಥ ಬುಲೆಟು ಹೆಂಗೋಗುತ್ತೆ, ಯಾರಿಗೋಗುತ್ತೆ, ಯಾರು ಎದೆ ಸೀಳುತ್ತೆ ಯಾರಿಗೆ ಗೊತ್ತು. ಸೊ ಯಾರಿಗೂ ಕೂಡ ಒಂದು ಬುಲೆಟನ್ನು ನಂಬಿಕೊಂಡು ತನ್ನ ಜೀವನ ಇನ್ನೊಬ್ಬರಿಗೆ ಕೈಗೆ ಕೊಡುವಂಥದ್ದು ಯಾರು ಕೂಡ ಇಷ್ಟಪಡೋದಿಲ್ಲ. ಒಂದು. ಎರಡನೇದು, ಮುತ್ತಪ್ರಿಯವ್ರ ಮಗನಿಗೆ ಬುಲೆಟ್ ಪ್ರೂಫ್ ಕಾರ್ಗಳಿದೆ. ರೆಗ್ಯುಲರಾಗಿ ಆತ ಲೈಕ್ ಮಾಡುವಂಥ ಒಂದೇ ಒಂದು ಕಾರು ಬ್ಲ್ಯಾಕ್ ಕಲರ್ ಫಾರ್ಚುನರ್ ಕಾರು. ಯಾವತ್ತಿದ್ರೂ ಅದೇ ಕಾರಲ್ಲೇ ಓಡಾಡೋದು. ಒಂದು ದಿವಸ ಕೂಡ ಆ ಕಾರು ಬಿಟ್ಟು ಬೇರೆ ಕಾರ್ಗಳಲ್ಲಿ ಮ್ಯಾಕ್ಸಿಮಮ್ ಹೋಗೋದೇ ಇಲ್ಲ. ಯಾವಾಗಲೂ ಅವ್ರು ಫಾರ್ಚುನರ್ ಕಾರಲ್ಲೇ ಓಡಾಡೋಂಥದ್ದು. ಇವಾಗ ಹಂಗೂ ಅವ್ರೇನಾದರೂ ಏನೋ ಒಂದು ಕ್ರಿಯೇಟ್ ಮಾಡಬೇಕು ಸೀನ್ ಅನ್ನೋದೇ ಆಗಿದೆ. ಅವ್ರು ಫಾರ್ಚುನರ್ ಕಾರಲ್ಲಿ ಹೋಗೋದ್ರ ಬದಲು ಅವ್ರು ಬುಲೆಟ್ ಪ್ರೂಫ್ ಕಾರಲ್ಲಿ ಹೋಗ್ಬಿಟ್ಟು ಏನೋ ಒಂದು ಇನ್ಸಿಡೆಂಟ್ ನಡೆಸಿತು ಅಂತ ಹೇಳಿ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಫಾಲ್ಸಾಗಿ ಮಾಡ್ಬೋದಾಗಿತ್ತು. ಸೃಷ್ಟಿ ಮಾಡೋದಾದರೆ ಅವ್ರು ಯಾಕೆ ಫಾರ್ಚುನರ್ ಕಾರಲ್ಲಿ ಹೋಗ್ಬಿಟ್ಟು ಯಾವುದೋ ಬುಲೆಟ್ನ ಮಾಡಿ ಗನ್ ತೂತೋಗಿ ಮೂಗು ಕಟ್ಟಾಗಿ ಇನ್ನೊಂದು ಚೂರು ಹಿಂಗೆ ಹೋಗಿದ್ರೆ ಮುಖನೇ ಒಡೆದೋಗಿರ್ತಾ ಇತ್ತು. ಮನುಷ್ಯ ಸತ್ತೇ ಹೋಗ್ತಿದ್ದ. ಯಾರಿಗಾನ ಹುಚ್ಚ ಆ ಥರ ಮಾಡೋದಕ್ಕೆ. ಇವತ್ತಿಗೂ ಕೂಡ ಹಾಸ್ಪಿಟ್ಲಲ್ಲಿ ನೋವಲ್ಲಿ ಇವತ್ತಿಗೂ ಮಾತಾಡೋಕ್ಕಾಗ್ತಾ ಇಲ್ಲ, ಕಷ್ಟ ಆಗ್ತಾಯಿದೆ ಅವ್ರಿಗೆ. ಅಷ್ಟು ಸಫರ್ ಮಾಡ್ತಾ ಇದ್ದಾರೆ. ಸೊ ತಾವು ಒಂದನ್ನು ಅರ್ಥ ಮಾಡ್ಕೊಳ್ಬೇಕು, ಬಹಳ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು. ನೀವು ಖಂಡಿತ ಅದರ ಅವಶ್ಯಕತೆ ಅವ್ರಿಗಿಲ್ಲ. ಮುತ್ತಪ್ರಿಯವ್ರ ಮಗ ಅನ್ನೋ ಒಂದು ಹೆಸರು ಅವ್ರಿಗೆ ಆಲ್ರೆಡಿ ಇದೆ. ಹೆಸರು ಮಾಡುವಂಥ ಅವಶ್ಯಕತೆ ಖಂಡಿತ ಇಲ್ಲ. ಮಾಡಿರ್ಬೋದು ಸರ್, ನೋಡಿ ಸರ್, ಮಾಡಿರ್ಬೋದು. ಒಳಗೆಯವರೇ ಮಾಹಿತಿ ಕೊಟ್ಟಿರ್ಬೋದು, ಖಂಡಿತ ಕೊಟ್ಟಿರ್ಬೋದು. ಅಥವಾ ಒಳಗೆ ಇನ್ನೇನು ಯಾವುದೋ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ನ ಇಟ್ಬಿಟ್ಟು ಮಾಹಿತಿ ತೊಗೊಂಡಿರ್ಬೋದು. ಏನು ಬೇಕಾದ್ರೂ ಮಾಡಿರ್ಬೋದು ಸರ್. ಇವಾಗ ಒಬ್ಬ ಲಾಯರ್ ಆಗಿ ನಾನು ಇವಾಗ ನಿಮ್ಮ ಗಾಡಿಗೆ ಇವಾಗ ನೀವು ಇಲ್ಲಿಗೆ ಬಂದು ನಿಂತಿದ್ದೀರಾ, ನಿಮ್ಮ ಗಾಡಿ ಒಳಗಡೆ ಒಂದು GPS ಹಾಕಿರ್ತಾರೆ. ನಿಮಗೆ ಗೊತ್ತಾಗತ್ತಾ ನೀವೆಲ್ಲೆಲ್ಲಿ ಹೋಗ್ತೀರಾ ಅಂತ? ಅದು GPS ನೋಡೋನಿಗೆ ಗೊತ್ತಾಗತ್ತೆ. ಕರೆಕ್ಟಾ? ಒಂದು ಕಾರ್ ಒಳಗಡೆ ಎಂತೆಂಥ ಹಿಡನ್ ಕ್ಯಾಮ್ರಾಸ್ ನೀವೇ ಮಾಡ್ತೀರಾ, ಸ್ಟ್ರಿಂಗ್ ಆಪ್ರೇಷನ್ ಅಂತ. ಸೊ ಹಿಡನ್ ಆಗಿ ಮಾಡೋಂಥ ಎಲೆಕ್ಟ್ರಾನಿಕ್ ಏನೇನೋ ವಿಚಾರಗಳಿದೆ. ಏನು ಬೇಕಾದರೂ ಆಗ್ಬೋದು ಇವತ್ತಿನ ಸೊಸೈಟಿಲಿ. ಒಬ್ಬ ಮನುಷ್ಯನೇ ಇನ್ಫಾರ್ಮೇಷನ್ ಕೊಡಬೇಕು ಅಂತಲ್ಲ, ಒಂದು ಎಲೆಕ್ಟ್ರಾನಿಕ್ ಡಿವೈಸ್. ಸೊ ಏನು ಬೇಕಾದ್ರೂ ಆಗ್ಬೋದು. ಆದರೆ ಖಂಡಿತ ಐ ಟ್ರಸ್ಟ್ ಪೊಲೀಸ್. ಖಂಡಿತ ಅವರು ಭಾಳ ರಾತ್ರಿ ಆಗಲೂ ಕೆಲಸ ಮಾಡ್ತಾ ಇದ್ದಾರೆ. ಖಂಡಿತ ಮಾಡ್ತಾರೆ, ನೋ ಡೌಟ್. ಬಹಳಷ್ಟು ವರ್ಷಗಳಿಂದ ಮುತ್ತಪ್ರಿಯ ಸರ್ ನೋಡಿ, ನಾನು ಅದ್ರ ಬಗ್ಗೆ ನಾನು ಖಂಡಿತವಾಗಿಯೂ ಏನು ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕೆ ಅಂತ ಹೇಳ, ಪೊಲೀಸ್ನವ್ರಿಗೆ ನಾನು ಯಾವುದೋ ಒಬ್ಬ ವ್ಯಕ್ತಿಯ ಪರವಾಗಿ ಕೂಡ ನಾವು ಕ್ಲೀನ್ ಚಿಟ್ ಕೊಡೋಕ್ಕೆ ಹೋಗಲ್ಲ. ಅವ್ರು ಖಂಡಿತ ಒಂದು ತನಿಖೆ ಮಾಡ್ತಾ ಇದ್ದಾರೆ, ಮಾಡಲಿ. ಅವತ್ತ ಹಾರ್ಟ್ ಪೇಷಂಟು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ, ತೊಗೊಳ್ಳಿ. ನನಗಿಷ್ಟೇ ಗೊತ್ತಿರೋದು. ಇವಾಗ ವಿಠಲ ಹಾರ್ಟ್ ಪೇಷಂಟ್ ಅನ್ನೋದು ಗೊತ್ತಿದೆ. ಇವಾಗ ಟ್ರೀಟ್ಮೆಂಟಲ್ಲಿ ತೊಗೊಳ್ತಾರೆ ಗೊತ್ತಿದೆ. ಈಗ ಆರೋಪ ಅಷ್ಟೇ, ಆರೋಪ ಸಾಬೀತಾಗಿಲ್ಲ. ಈಗ ಮೇ ಬಿ ವಿಠಲ್ ಅವ್ರು ಹೇಳ್ಬೋದು, ಅವರು ಪೊಲೀಸ್ನವ್ರಿಗೆ ಗೊತ್ತಾಗ್ಬೋದೇನೋ, ಮೇ ಬಿ ಅವ್ನು ಇದಾನೋ ಇಲ್ವೋ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅವ್ರು ದೇ ವಿಲ್ ಟೇಕ್ ಆಕ್ಷನ್. ಈಗ ನಾನು ಹೇಳ್ತಾ ಇರೋದು ನನ್ನ ಕಂಪ್ಲೀಟ್ಲಿ ಐ ಆಮ್ ಎಕ್ಸ್ಕ್ಲೂಸಿವ್ಲಿ ಡಿಫೆಂಡಿಂಗ್ ರಿಕ್ಕಿ. ಅದು ಖಂಡಿತ ಅದೇ ಸರ್ ನಾನು ಹೇಳ್ತಾ ಇರೋದು. ಇದು ಆಕಸ್ಮಿಕವಾಗಿ ಆಗುತ್ತೆ ಅಂತ ನಾನು ತಿಳ್ಕೊಳ್ಳಿ. ಆಕಸ್ಮಿಕವಾಗಿ ಆಗೋಕ್ಕೆ ಏನು ರೀಸನ್? ಮುತ್ತಪ್ರಿಯವ್ರ ಮಗನಿಗೆ ಆಕಸ್ಮಿಕವಾಗಿ ಮಾಡಿಸ್ಕೊಳಕ್ಕೆ ಅವ್ರಿಗೆ ಹುಚ್ಚ? ನೋ. ಓಕೆ, ರೀಸನ್ ನಿಂಗು ಅವರೇ ಹೊಡ್ಕೊತಾರ? ನೋ. ಅವ್ರಿಗೆ ಗೊತ್ತಿದ್ದು ಯಾರನ್ನ ಹೊಡಿತೀನಿ ಅಂದರೆ ಓಕೆ ಹೊಡಿಯಪ್ಪ ನಾನು ಸತ್ತೋಗ್ತೀನಿ ಅಂತ ಯಾರನ್ನ ನಿಂತ್ಕೊತಾರ? ನೋ ಸರ್. ಒಂದು ಅರ್ಥ ಮಾಡ್ಕೊಳ್ಳಿ, ಘಟನೆ ನಡೆದಿದೆ ಆಯಿತಾ, ಮಾಡಿದವ್ರು ಪನಿಷ್ ಆಗ್ತದೆ, ಆಗಲಿ, ಅನುಭವಿಸ್ತವ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.